ಏನಂತೀರಿ ಎಲ್ಲಿ ಕಾಣಿಸಲಿಕ್ಕಿದೆ ಒಣಗ ಎಲ್ಲಿ ಇರ್ಲಿಕ್ಕೀರಿ ಏನು जरा हिंदी राइट फर्स्ट ಅವ ಏನ್ ಮಾಡ್ಯಾನ ಅಂತ ಹೇಳಿದ आपका और एक भाई कहाँ है? राकेश भाई दोनों साथ में क्या होता है उनको अच्छा खाना खिलाए हो क्या है संतोष उसके लिए संतोष हम गए तो जरा वो शांति से खाना खाते हो ಇವತ್ತಿನ ದಿನ ನಮ್ಮ ಬಿದ್ದಾಪುರ ಕಾಲನಿಯಲ್ಲಿ ಇರುವ ಆಶ್ರಮದಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ಇವತ್ತು ನಮ್ಮ ಅಹಮದ್ ಶೇಖ್ ಅವರ ಒಂದು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಮಾನ್ಯ ಶಾಸಕರು KKRDB ಅಧ್ಯಕ್ಷರಾದಂಥ ನಮ್ಮ BJPಯ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಬಂದು ಇವತ್ತು ಅವರಿಗೆಲ್ಲ ಅನ್ನದಾನ ಹಾಗೂ ಎಲ್ಲ ರೀತಿಯಿಂದ ಇವತ್ತು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಎಲ್ಲ ಅವ್ರು ಬಂದು ಎಲ್ಲರಿಗೆ ಎಲ್ಲ ಅವ್ರ ಗೆಳೆಯರ ಬಳಗದವ್ರಿಗೆ ಎಲ್ಲರಿಗೆ ಒಂದು ಎಲ್ಲರೂ ಉತ್ಸವ ಇತ್ತು. ಅಪ್ಪಗೌಡರು ಬರಬೇಕು ಹುಟ್ಟಿದ ಹಬ್ಬದ ದಿನ ನನ್ನ ಬರ್ತಡೇಗೆ ಅವ್ರು ಬಂದು ಎಲ್ಲ ವೃದ್ಧಾಶ್ರಮದಲ್ಲಿ ಇದ್ದಂಥ ಎಲ್ಲರಿಗೆ ಅನ್ನದಾನ ಮಾಡ್ಬೇಕಂತೇಳಿ ಅವ್ರದ್ದು ಒಂದು ಆಸೆ ಇತ್ತು. ಅಹಮದಂದು ಇವತ್ತು ನಾವೆಲ್ಲ ಗೌಡ್ರಿಗೆ ಕರ್ಕೊಂಡು ಬಂದು ಇವತ್ತು ಎಲ್ಲ ಗೆಳೆಯರ ಬಳಗದ ವತಿಯಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಅವರಿಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ನಮ್ಮ ಗೌಡರಿಗೆ ಬಂದದಕ್ಕೆ ಆರ್ಥಿಕ ಸ್ವಾಗತ ಕೋರುತ್ತಾ ದಯಮಾಡಿ ನಮ್ಮ ಅಪ್ಪಗೌಡರು ಎರಡು ಮಾತಾಡ್ಬೇಕಂತ ಕೇಳಿ. ಯುವ ಮುಖಂಡ ಸಹೋದರ ಸಮಾನರಾದಂಥ ಅಹಮದ್ ಶೇಖ್ ಭಾಯಿ ಅವರ ಒಂದು ಹುಟ್ಟುಹಬ್ಬ ಇವತ್ತು ಬಹಳ ಅದ್ಧೂರಿಯಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ನಮ್ಮ ನಿರಾಶ್ರಿತರ ಕೇಂದ್ರದಲ್ಲಿ ಇವತ್ತು ಅವರಿಗೆ ಅನ್ನ ಪ್ರಸಾದವನ್ನು ಮಾಡಿಸೋದ್ರ ಮುಖಾಂತರ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ರಾಜವಣ್ಣ ವಾಡೇಕರ್ ಅವರು ಮತ್ತು ಅನೇಕ ಜನ ಅವರ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಅಹಮದ್ ಭಾಯಿ ಅವರ ಒಂದೇನು ಹುಟ್ಟುಹಬ್ಬ ಇವತ್ತು ಬಹಳ ಸಂತೋಷದಿಂದ, ಯಾಕಂತಂದರೆ ಸೌಹಾರ್ದತೆ ಮತ್ತು ಎಲ್ಲರೂ ಕೂಡ ಒಂದೇ ನಾವು ಅಣ್ಣ ತಮ್ಮಂದರ ಥರ ಅಂತ ಅನ್ನುವ ಭಾವನೆಯಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ಈ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರುವಂಥದ್ದು. ಅವ್ರ ಸ್ನೇಹಿತರು ಕೂಡ ಇವತ್ತು ಭಾಳ ಸಂತೋಷದಿಂದ ನಮ್ಮ ಕುಮಾರ್ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಇವತ್ತು ಈ ಒಂದು ಜನ್ಮದಿನದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಮತ್ತೊಮ್ಮೆ ನಾನು ಆ ಭಗವಂತನಲ್ಲಿ ಅಹಮದ್ ಅವರಿಗೆ ಇನ್ನೂ 100 ವರ್ಷ ಅವರಿಗೆ ಆ ಭಗವಂತ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿ ಮತ್ತೊಮ್ಮೆ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮಿಲಾದುಲ್ ನಬಿ ಹಬ್ಬದ ಒಂದು ಅಂಗವಾಗಿಯೂ ಕೂಡ ನಾನು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತೇನೆ.
ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ನಿರಾಶ್ರಿತರ ನೆಮ್ಮದಿ ಕೇಂದ್ರದಲ್ಲಿ ಆತ್ಮೀಯ ಸಹೋದರರು ಸ್ನೇಹಿತರಾದಂಥ ಅಹ್ಮದ್ ಅವರ 34ನೇ ಹುಟ್ಟುಹಬ್ಬವನ್ನು ಮಧ್ಯಾಹ್ನದ ಒಂದು ಉಪಹಾರವನ್ನು ಇವತ್ತು ನಿರಾಶ್ರಿತರ ನೆಮ್ಮದಿ ಕೇಂದ್ರದಲ್ಲಿರುವಂಥ ಜನರೊಂದಿಗೆ ಮಾಡೋದ್ ಮುಖಾಂತರ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಅಹ್ಮದ್ ಅವರು ಅಪ್ಪುಗೌಡರ ಅಭಿಮಾನಿಯಾಗಿ ಕಳೆದ ವರ್ಷಗಳಿಂದ ಅಭಿಮಾನ ತೋರಿಸ್ತಾ ಇದ್ದಾರೆ. ಇವತ್ತು ಅಹ್ಮದ್ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಅಪ್ಪುಗೌಡರು ಬಂದು ಚಾಲನೆ ನೀಡಿದ್ರು. ಇವತ್ತು ಬಹಳ ಸಂತೋಷವಾಗಿದೆ. ಅದರೊಂದಿಗೆ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಹ್ಮದ್ ಅವರ ನಮ್ಮ ಸ್ನೇಹಿತರ ಎಲ್ಲ ಬಳಗದವರು ಸೇರಿ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ ಮುಖಾಂತರ ಯಶಸ್ವಿಯಾಗಿ ಇಲ್ಲಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ. ಮತ್ತೊಮ್ಮೆ ಅಹ್ಮದ್ ಅವರ ಗೆಳೆಯರ ಬಳಗದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಹ್ಮದ್ ಅವರಿಗೆ ಹುಟ್ಟುಹಬ್ಬದ ತುಂಬುವುದಾದ ಆರ್ಥಿಕ ಶುಭಾಶಯ ಕೋರ್ತಾ ಆರೋಗ್ಯ ಕೊಟ್ಟು ಇನ್ನು ರಾಜಕೀಯದಲ್ಲಿ ಯಶಸ್ವಿ ಉನ್ನತಕೊಳ್ಳಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. आज गुलबर्गा नगर में अहमद भाई का 34वां साल निराश्रित केंद्र में हमारे सभी उनके दोस्तों की तरफ से यहाँ पे 34वां साल जन्मदिन मनाया जा रहा है। यहाँ पे सभी को स्वीट और सबका खाने का इंतज़ाम कर दिए हैं। ये देखते हुए हमें बहुत खुशी हुई और साथ में हमारे माजी MLA साहब भी आके हमारे अहमद भाई को मुबारकबाद दिए। ये सब देखते हुए हम भी और एक बार 34वें साल की मुबारकबाद देते हुए और ईद मिलादुन नबी ईद का भी मुबारकबाद देते हुए सभी को हिल मिलकर ईद मनाएंगे बोलते हुए मेरा बात खत्म करता हूँ। शुक्रिया। महबूब शेख। ಇವತ್ತಿನ ದಿವಸ ನಮ್ಮ ಆತ್ಮೀಯ ಸಹೋದರರಾದ ಶ್ರೀ ಅಹ್ಮದ್ ಶೇಖ್ ಅವರ 34ನೇ ಜನ್ಮದಿನವನ್ನು ನಾವು ಇಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಒಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಎಲ್ಲಾ ಗೆಳೆಯರ ಬಳಗದ ವತಿಯಿಂದ ನಮ್ಮ ಅಹ್ಮದ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನಾಳೆ ಬರುವಂತ ಮಿಲಾದುನ್ ನಬಿಯ ಹಬ್ಬದ ಎಲ್ಲರಿಗೂ ಹಿಂದೂ ಮುಸ್ಲಿಂ ಭಾಯಿ ಅನ್ನೋರಂಗೆ ಎಲ್ಲರೂ ಒಂದು ಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಎಲ್ಲಾ ಒಂದು ಒಳ್ಳೆ ಸಂದೇಶ ಇಡೀ ದೇಶಕ್ಕೆ ಕೊಡಬೇಕಂತ ನಮ್ಮಲ್ಲಿ ಕಳಕಳಿಯ ವಿನಂತಿ. ನನ್ನ ಹೆಸರು ಕುಮಾರ್ ವಠಾರ್ ಅಂತ. ಇವತ್ತಿನ ದಿನ ಬಿದ್ದಪುರ ಕಾಲನಿ ಹತ್ರ ನಿರಾಶ್ರಿತರ ಕೇಂದ್ರದಲ್ಲಿ ನಮ್ಮ ಅಹ್ಮದ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಲತ್ತಿದ್ದೀವಿ. ನಾವು ದೇವರವನಿಗೆ ಸುಖ ಸಂಪತ್ತು ಆಯಸ್ಸು ಕುಳ್ಳಂತೆ ಭಗವಂತನ ಹತ್ರ ನಾನು ಬೆಳ್ಕೊತೀನಿ. ಮತ್ತೆ ಇದು ನಮ್ಮ ಬಡ್ಡೆ ಸಲಕ ಅಪ್ಪುಗೌಡರು ಬಂದರು, ಮತ್ತೆ ರಾಜು ಅಡಕರಣ್ಣ ಬಂದಿದ್ರು. ಅವ್ರಿಗೆ ಎಲ್ಲರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಇನ್ನೊಂದ್ಸಲ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಹ್ಮದ್ ಭಾಯ್. 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ. खलास